ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಎಸ್, ಮೊದಲನೇದಾಗಿ ಯೂನಿವರ್ಸ್ಗೆ, ಬ್ರಹ್ಮಾಂಡಕ್ಕೆ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗೂ, ಹಾಗೂ ಈ ಧ್ಯಾನದಿಂದ ನಾವೇನೆಲ್ಲ ಸಾಧನೆ ಮಾಡಬಹುದು ಅಂತಕ್ಕಂಥ ಒಂದು ಒಳ್ಳೆ ಮಾರ್ಗ ತೋರಿಸ್ಕೊಟ್ಟಿರ್ತಕ್ಕಂಥ ಮಹಾವತಾರ್ ಬಾಬಾಜಿ, ಪತ್ರಿಜಿ ಗುರುಗಳು, ಇದನ್ನ ಜ್ಞಾನ ಕೊಟ್ಟರ ಕಡೆ ಅದು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೊಂದು ವೇದಿಕೆ ಅಂತ ಬೇಕಲ್ಲ, ಆ ವೇದಿಕೆನ ಸೃಷ್ಟಿ ಮಾಡ್ಕೊಟ್ಟಿರ್ತಕ್ಕಂಥ ರಂಗನಾಥ್ ಗುರುಜಿಗೆ ಇಷ್ಟೆಲ್ಲ ಇದ್ರು ಸಾಕಾಗಲ್ಲ. ಅಲ್ಲಿ ನಮ್ಮ ಅಶ್ವಿನಿ ಮೇಡಮ್ ಹೇಳ್ತಾ ಇದ್ರು, ಬ್ಲ್ಯಾಕ್ ಪಿಕ್ಚರ್ ನೋಡಕ್ ಯಾರು ಹೋಗಲ್ಲ ದುಡ್ಡು ಕೊಟ್ಟು, ಅಲ್ಲಿ ಕಲರ್ ಇದ್ರೆ ಮಾತ್ರ ಹೋಗ್ತಾರ ಅಂತ ಹೇಳ್ಬಿಟ್ಟು. ಹಂಗೆ ಇಲ್ಲಿರೋರೆಲ್ಲರೂ ಕಲರ್ ಇರೋದ್ರಿಂದ ಮಾತಾಡ್ಲಿಕ್ಕೆ ಒಂದು ವೇದಿಕೆಗೆ ಒಂದು ಮೆರಗು ಬರುತ್ತೆ ಅಂತ ಹೇಳ್ಬೋದು. ಎಸ್, ತಾವೆಲ್ಲರೂ ಕೂಡ ಇಷ್ಟು ಜನ ಕನೆಕ್ಟ್ ಆಗ್ತಾ ಇದ್ರಿ ಇಷ್ಟು ಬೆಳಗ್ಗೆ ಇದನ್ನು ನೋಡಿ. ಎಷ್ಟೋ ಜನ ಇನ್ನು ನಿಮ್ ಮನೆಯಲ್ಲೇನೆ ಎಷ್ಟೋ ಸದಸ್ಯರು ಮಲ್ಕೊಂಡಿದ್ದಾರೆ, 8 ಗಂಟೆ ಆದ್ರೂ ಹೇಳಲ್ಲ ಮ್ಯಾಕ್ ಅವರು. ಬಟ್ ನೀವ್ ಎದ್ದಿದ್ದೀರಿ ಅಂತಂದ್ರೆ ನೀವೆಲ್ಲ ಕಲರ್ ಬೋರ್ಡ್ ಅಂತ ನಿಮ್ಗೆ ಕ್ಯೂರಿಯಾಸಿಟಿ ಇದೆ, ಅದಕ್ಕಾಗಿನೇ ನೀವು ಬಂದಿದ್ದೀರಾ. ನೀವು ಕೇಳೋರು ಇರೋದ್ರಿಂದನೇ ಈ ಕ್ಲಾಸ್ ನಡೀತಾ ಇದೆ ಅಂತ ಹೇಳ್ಬೋದು. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ, ಇವತ್ತಿನ ವಿಷಯ ಮುಖ್ಯವಾಗಿ ಇಷ್ಟು ದಿವಸ ಏನ್ ನಡ್ಕೊಂಡ್ ಬಂದಿದೆಯಲ್ಲ ಅದರದ್ದೇ ಒಂದು ಗ್ರೇಟ್ ಮೆಸೇಜ್ ಅಂತ ಹೇಳ್ಬಹುದು. ಅಂದ್ರೆ ದಿವ್ಯ ಸಂದೇಶ ಅಂತಂದ್ರೆ ನೀವು ತಿಳ್ಕೊಳ್ಳಿ. ಏನಂತಂದ್ರೆ ಈಗ ತಾನೇ ಉಮಾರಾಣಿ ಮೇಡಮ್ ಅವರೊಂದು ಸೆಷನ್ ಕೇಳಿದ್ವಿ. ಅದ್ ಎರಡೂ ಕೂಡ ನೆಕ್ಸ್ಟ್ ಗುರುಜಿ ಹೇಳಿದ್ರಲ್ಲ, ಏನು ಟೆಲಿಪತಿ ಮತ್ತು ರೇಖಿ ಚಿಕಿತ್ಸೆ ಕೇಂದ್ರ ಕ್ಲಾಸ್ ನಡೀತಂತೆ. ಈಗೇನ್ ಉಮಾರಾಣಿ ಮೇಡಮ್ ಅವ್ರ ಮೊನ್ನೆಯಿಂದ ಹೇಳ್ತಾ ಬಂದಿದಾರಲ್ಲ, ಇದನ್ನೇ ಕುರಿತು ಇದೆ ಅದು. ಬಟ್ ಪ್ರಾಕ್ಟಿಕಲ್ ಅದು. ಇಲ್ಲಿ ಏನೇ ಮಾಡಿದ್ರು ಕೂಡ ಥಿಯರಿ ನಡೀತಾ ಇದೆ ಅಷ್ಟೇ ಜೂಮ್ ನಲ್ಲಿ, ಬಟ್ ಅಲ್ಲಿ ಫಿಸಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗುತ್ತೆ ಅದು. ನಾನು ಕೂಡ ಈ ಒಂದು ರೇಖಿ ಚಿಕಿತ್ಸೆಯನ್ನ ನೋಡಿ, ಅವಾಗೆ ಸುಮಾರು 30-35 ವರ್ಷದ ಹಿಂದೆ ನಾನು ತಗೊಂಡಿದ್ದನ್ನೇ. ದಾವಣಗೆರೆಯಲ್ಲಿ ಫಸ್ಟ್ ಟೈಮ್ ಹೋಗಿದ್ದೆ ನಾನು. ಆಗಿನ ಟೈಮ್ಗೆ 600 ರೂಪಾಯಿ ಕೊಟ್ಟಿದ್ದೆ ಒಂದ್ ಕ್ಲಾಸಿಗೆ. ಅಲ್ಲಿ 10 ಜನ ಇದ್ವಿ ಫಸ್ಟ್ ಡಿಗ್ರಿ ಮುಗಿದಾಗ. ಸೆಕೆಂಡ್ ಡಿಗ್ರಿ ನೆಕ್ಸ್ಟ್ ಶಿವಮೊಗ್ಗ ಅಂತ ಹೇಳಿದ್ರು. ಎರಡು ಕೂಡ 80 ಕಿಲೋಮೀಟರ್ ನಮ್ಮ ಊರಿಗೆ. ಮತ್ ನೆಕ್ಸ್ಟ್ ಶಿವಮೊಗ್ಗ ಹೋದೆ, ಅಲ್ಲಿ ಬರೀ ಇಬ್ಬರೇ ಇದ್ವಿ ನಾವು ಸೆಕೆಂಡ್ ಡಿಗ್ರಿ ನಾವು ತಗೊಂಡಾಗ. ಅಲ್ಲಿ ಇಬ್ಬರೇ ಇದ್ವಿ, ತಗೊಂಡ್ವಿ, ಅದನ್ನೆಲ್ಲ ಫೀಲ್ ಮಾಡಿಸಿದ್ರು. ನೆಕ್ಸ್ಟ್ ನೀವು ಬೇರೆಯವ್ರ ಮೇಲೆ ನಿಮ್ಮ ಮೇಲೆ ಮಾಡ್ಕೊಳ್ಳಿ, ಬೇರೆಯವ್ರ ಕಾಯಿಲೆಗೆ ಸಂಬಂಧಪಟ್ಟಂಗೆ ಬೇರೆಯವ್ರ ಮೇಲೆ ವರ್ಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ಗಿಡಗಳ ಮೇಲೆ ಮಾಡ್ಲಿಕ್ಕೆ ಹಚ್ಚಿದ್ರು, ಆಮೇಲೆ ಪ್ರಾಣಿಗಳ ಮೇಲೆ ಮಾಡ್ಲಿಕ್ಕೆ ಹೇಳಿದ್ರು. ಇದನ್ನ ನಾವು ತಗೊಂಡ್ ಬಂದು 1-2 ದಿವಸ ಆಗಿತ್ತು. ನಮ್ಮ ಊರಲ್ಲಿ ಒಬ್ರು ಅವು ಮೇಕೆ ಇದಲ್ಲ, ಮೇಕೆಗೆ ಒಂದಕ್ಕೂ ಹುಷಾರಿರ್ಲಿಲ್ಲ. ಅದು ಏನಾಗಿತ್ತು ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾನಂತೂ ಡಾಕ್ಟರ್ ಅಲ್ಲ ಅದೇನಾಗಿದೆ ಕಂಡು ಹಿಡಿಯಲಿಕ್ಕೆ. ಬಟ್ ಇದನ್ನ ಮಾಡ್ಬೋದಿಲ್ಲ ಅಂತ ನನಗೆ ಒಂದು ಥಾಟ್ಸ್. ಅಂದ್ರೆ ಯೂನಿವರ್ಸ್ ನಮಗೆ ಅನ್ಕೊಂಡ್ರೆ ಹೆಂಗೆ ಲಿಂಕ್ ಕೊಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೆ ನಾನು. ಮುಖ್ಯ 2 ದಿವಸ ಆಗಿತ್ತು ಅಷ್ಟೇ. ಅವಾಗ ಗೌಡ್ರೆ ಈ ತರ ಆಗ್ಬಿಟ್ಟಿದೆ, ಸಭ್ಯ ಮಲ್ಕೊಂಡ್ಬಿಟ್ಟಿದೆ, ಏನು ಮೇವ್ತಾ ಎಂತ ಇಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವರು ಅಳ್ಳಿಕ್ ಸ್ಟಾರ್ಟ್ ಮಾಡಿದ್ರು. ನೋಡಂತ ತಡೆಯಮ್ಮ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಂದಿಷ್ಟು ನೀರ್ ಕೊಡಮ್ಮ ಅಂತ ಹೇಳ್ಬಿಟ್ಟು ಒಂದಿಷ್ಟು ಲೋಟದಲ್ಲಿ ನೀರ್ ಇಸ್ಕೊಂಡು ಏನು ಇದು ಇತ್ತಲ್ಲ ಪ್ರಾಣಿ ಕುರಿ, ಅದ್ರ ಮೇಲೆ ನಿಂತ್ಕೊಂಡು ನಮ್ಗೇನು ಮಾರ್ಗದರ್ಶನ ಕೊಟ್ಟಿದ್ರಲ್ಲ ರೇಖಿ ಚಿಕಿತ್ಸೆ ಇದ್ದು, ಅದನ್ನ ಹೀಲ್ ಮಾಡ್ಕೊಂಡೆ. ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ನನ್ನ ಮುಖಾಂತರ ಪಾಸ್ ಆಗಿ ಆ ನೀರಿಗೆ ಬಂದು ಅದನ್ನ ಶಕ್ತಿನ ಎನರ್ಜಿ ಮಾಡಿದಂಗೆ, ಎನರ್ಜಿ ವಾಟರ್ ಆಯ್ತದು. ಆ ನಂತರ ಅದ್ರ ಮೇಲೆ ಪ್ರೋಕ್ಷಣೆ ಮಾಡಿದ್ದಷ್ಟೇ. ಮಾಡ್ಬಿಟ್ಟು ಇದು ಆಗುತ್ತಮ್ಮ, ಇನ್ನು ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು ನೀವೆಲ್ಲ ತನ್ನ ಪಾಡಿಗೆ ಅದು ಆರೋಗ್ಯಕ್ಕೆ ನಿಮ್ಮ ಪಾಡಿಗೆ ನೀವು ಇಡ್ರಿ ಅಂತ ಹೇಳಿ ನನ್ನ ಮನೆ ನಾ ಬಂದೆ. ಆ ನಂತರ ಅವರೇ ಬಂದ್ ಹೇಳಿದ್ರು, ಇಲ್ಲಣ್ಣ ಚೆನ್ನಾಗಾಯ್ತದು, ಎಲ್ಲ ಮೇವ್ ತಿನ್ನಕಾಗ್ತದೆ ಅಂತ ಹೇಳಿ. ಬಟ್ ಯೂನಿವರ್ಸ್ ಏನೆಲ್ಲ ಕೊಟ್ಟಿದೆ, ಬಟ್ ನಾವೇನ್ ಮಾಡ್ತಾ ಇದೀವಿ ಅಪನಂಬಿಕೆ. ಅದೇ ಆಗ್ಲೇ ಹೇಳ್ತಾ ಇದ್ರು ನೋಡಿ, 100% ಬಿಲೀಫ್, ನಂಬಿಕೆ ಬೇಕು ಅಂತ. ಬಟ್ ನಾವು ನಂಬ್ತಾ ಇಲ್ಲ. 99.9% ನಂಬಿರ್ತೀವಿ, ಕೊನೆಗೇನೋ ಒಂದನ್ನ ಲಿಂಕ್ ಮಾಡ್ಕೊಂಡ್ಬಿಡ್ತೀವಿ. ಇದಕ್ಕೆ ಬೆಸ್ಟ್ ಉದಾಹರಣೆ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ, ಒಂದು ಕಾಲುವೆ ಇರುತ್ತೆ, ಅದನ್ನ ದಾಟ್ಬೇಕಾಗಿರುತ್ತೆ ನೀವು, ಹೌದಾ? ನೀವು ಅದೇ ಬಹಳ ಸಿಂಪಲ್ ಇರುತ್ತೆ, ಅದೇನ್ ಬಹಳ ಡಿಸ್ಟೆನ್ಸ್ ಇರಲ್ಲ ಕಾಲುವೆ. ಅದು ಜಸ್ಟ್ ಒಂಚೂರು ಮಾಮೂಲಿ ಹೆಜ್ಜೆ ಇಡೋದನ್ನು ಸ್ವಲ್ಪ ಜಾಸ್ತಿ ಹೆಜ್ಜೆ ಇಟ್ಟಿದ್ರೆ ಕ್ರಾಸ್ ಆಗ್ಬಿಡ್ತೀರ ಅಷ್ಟೇ, ಅಷ್ಟಿರುತ್ತೆ ಅದು. ಹೀಗಿದ್ದಾಗ ನಾನು ದಾಟ್ಬೇಕು ಅಂತಂದ್ರೆ ಏನ್ ಮಾಡ್ತೀರಾ? ನಾನು ಈಸಿಯಾಗಿ ದಾಟ್ತೇನೆ ಅನ್ಕೊಂಡ್ರೆ ದಾಟ್ಕೊಂಡು ಹೋಗ್ತೀರಾ. ಬೈ ಚಾನ್ಸ್ ನಾನು ಏನಾದ್ರೂ ಸ್ವಲ್ಪ ಮಿಸ್ ಆದ್ರೆ ಕಾಲಿದೆ ಬೀಳ್ತಾನಲ್ಲ ಅಂತ ಅನ್ಕೊಂಡ್ರೆ ಅದ್ ಹೇಗಾಗುತ್ತೆ ಏನೋ ಗೊತ್ತಿಲ್ಲ, ಮಿಸ್ ಆಗಿ ಕಾಲ್ ಬಿಡ್ತಿದ್ದ. ಅಟ್ಲೀಸ್ಟ್ ಬಡಿಸ್ಕೊಂತೀರ, ಜೋಲಿ ಹೋಗುತ್ತೆ. ಇದು ಹೆಂಗಾಗಿದ್ದು? ನೀವೇ ಅನ್ಕೊಂಡಿದ್ದು. ಅವ್ರವ್ರು ಮಾಡಿದ್ದನ್ನ ಅವರೇ ಉಣ್ತಾರ ಅಂತ ಹೇಳ್ತಾರಲ್ಲ, ಹಂಗೆ ನಾವೇನ್ ಅನ್ಕೊಳ್ತೇವೆ ಎಲ್ಲದೂ ಇಲ್ಲಿ ಆಗ್ತಾ ಇದೆ ಸ್ನೇಹಿತರೆ. ಅದಕ್ಕೆ ಯೂನಿವರ್ಸು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಕೇಂದ್ರ. ಇದು ವಿಧವಾದಂತ ಶಕ್ತಿಗಳಿದಾವೆ ಅಲ್ಲಿ. ಕೆಲವರು ದುರಾಲೋಚನೆ ಮಾಡಿ ದುರ್ಗುಣಗಳನ್ನು ಬೆಳೆಸ್ಕೊಂಡು ಆ ದುಸ್ವಪ್ನಗಳನ್ನ ಕಂಡು ನಾಶ ಆಗಿ ಹೋಗ್ತಾರೆ. ಆದ್ರೆ ಹಂಗಂತ ಸ್ಟಾರ್ಟಿಂಗೇ ನಾಶ ಆಗಲ್ಲ. ಅವರು ಅದನ್ನ ತಗೊಳ್ತಾರೆ, ಅವ್ರದ್ದು ಕೂಡ ಕೆಲಸ ಆಗುತ್ತೆ. ಯಾಕಂದ್ರೆ ಅದ್ ಹೆಂಗೆ ಅಂತಂದ್ರೆ, ನಮ್ಮಲ್ಲಿ ಹೇಳ್ತಾ ಇದ್ರು ನಂಬಿಕೆ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ನಮ್ಮ ಹಾವೇರಿ ಡಿಸ್ಟ್ರಿಕ್ಟ್ ಹಿರೇಕೆರೆ ಇದು ಬ್ಯಾಡಗಿ ತಾಲೂಕಿನಲ್ಲಿ ಒಂದು ಕದ್ರಮುಂಡಿಗಿ ದೇವಸ್ಥಾನ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ದೇವರ ಬಗ್ಗೆ ಅತ್ಯದ್ಭುತವಾದ ಹಾಡುಗಳನ್ನ ಹಾಡಿದ್ದಾರೆ. ಸುಮಾರು ಎತ್ತರವಾದಂತ ಅದು ಇದನ್ನ ಕಟ್ಟಿದ್ದಾರೆ, ದ್ವಾರಬಾಗಿಲು ಕಟ್ಟಿದ್ದಾರೆ. ಅದಕ್ಕೆ ಮುಂದೆ
ಒಳಗಡೆ ದೊಡ್ಡದಂತ ಹನುಮಪ್ಪ ಇದೆ. ಅಲ್ಲಿ ಎಷ್ಟು ಸತ್ಯ ನಡೀತದೆ ನನಗೆ, ಕೆಲವರು ಎಮ್ಮಿಗಳನ್ನ ಕಳ್ಳರು ಕದ್ಕೊಂಡು ಹೋಗಿದ್ದಾರೆ. ಹೋಗ್ತಾ ಹೋಗ್ತಾ ಆ ದೇವಸ್ಥಾನಕ್ಕೆ ದಾಟಿ ಹೋಗ್ಬೇಕಾಗಿದೆ ಅವರು. ಅವಾಗ ಏನ್ ಕಂದ್ರಂತೆ, ಎಲ್ಲಾ ಕಡೆ ಹುಡ್ಕ ಸ್ಟಾರ್ಟ್ ಮಾಡಿದಾರೆ, ಒಳ್ಳೆ ಎಮ್ಮಿಗಳು ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅವಾಗ ಅಂದ್ರಂತ ಅಲ್ಲಿ ಹೋಗಿ, ದೇವ್ರೇ ಈ ಎಲ್ಲಾ ಎಮ್ಮಿಗಳು ಕಪ್ಪಿದಾವೆ, ಬಿಳಿ ಎಮ್ಮಿಗಳಾದ್ರೆ ನಾನ್ ನಿಮಗೆ ಇಂಥದೊಂದು ಹರಿಕೆ ಕೊಡ್ತೀನಿ ಅಂತೇಳಿ. ಹೌದಾ? ಬೆಳಕರಿಯದ್ರೊಳಗ ಎಮ್ಮಿಗಳು ಎಷ್ಟು ಕರಿ ಎಮ್ಮಿಗಳು, ಬಿಳಿ ಎಮ್ಮಿಗೆ ಇದಾವೆ. ಎಲ್ಲ ಹುಡುಕ್ತಾರೆ, ಬಂದು ಹುಡುಕ್ತಾರೆ, ಎಮ್ಮಿಗಳು ನೋಡಿದ್ರೆ ಬಿಳಿ ಇರೋದ್ರಿಂದ ನಮಗಲ್ಲ ಅಂತ ವಾಪಸ್ಸವ್ರು. ನೋಡಿ ಹೇಗಿದೆ ಅಂದ್ರೆ ನಂಬಿಕೆ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಕೊಡ್ತಾನೆ. ಹಂಗಂತ ನಿಮ್ ಪ್ರತಿಯೊಬ್ಬರ ಜೀವನದಲ್ಲೂ ಆಗಿದೆ ಇದು. ಅದನ್ನ ಫೈಂಡ್ ಔಟ್ ಮಾಡ್ತಕ್ಕಂಥದ್ದನ್ನ ನೀವು ಸ್ಟಾರ್ಟ್ ಮಾಡ್ಬೇಕು, ಗುರುತಿಡಿಸ್ಬೇಕು. ನೀವು ಬಾಲ್ಯದಿಂದ ನಿಮ್ಮ ತಂದೆ ತಾಯಿಗಳು ಆಶೀರ್ವಾದ, ಎಲ್ಲಿಯಾರು ಹೋಗ್ಬೇಕಾದ್ರೆ ಆಶೀರ್ವಾದ ಮಾಡಿರ್ತಾರೆ ನಿಮಗೆ. ಈಗಂತ ಆ ಸಂಸ್ಕಾರ ಹೋಗ್ಬಿಟ್ಟಿದೆ ಎಲ್ಲ, ಬಟ್ ಅದನ್ನ ರೂಢಿಸ್ಕೋಬೇಕು. ಮಕ್ಕಳಿಗೂ ಕೂಡ ಅದನ್ನ ಒತ್ತಿ ಒತ್ತಿ ಹೇಳ್ಬೇಕು. ನೋಡಪ್ಪ, ನಿಜವಾದ ತಂದೆ ತಾಯಿಗಳೇ ದೇವ್ರು. ಹೊರಗಡೆ ಎಲ್ಲಾದ್ರೂ ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಅವ್ರ ಪಾದ ಹಿಡಿದು ನಮಸ್ಕಾರ ಮಾಡೋದ್ರಿಂದ ಅವ್ರೇನ್ ಬ್ಲೆಸ್ಸಿಂಗ್ ಮಾಡ್ತಾರಲ್ಲ, ಆಶೀರ್ವಾದ ಮಾಡ್ತಾರಲ್ಲ, ಅದ ನಿಮ್ಮ ಹಾರೈಕೆ ನಿಮ್ಮನ್ನ ರಕ್ಷಣೆ ಮಾಡ್ತಂತದೆ. ರಕ್ಷಾ ಕವಚ ಇದ್ದಂಗ ಅಂತ ಹೇಳ್ಬಿಟ್ಟು ನಮ್ಮ ನಾಗರತ್ನ BR ಮೇಡಮ್ ಚೆನ್ನಾಗಿ ಹೇಳ್ತಾರೆ ಇದ್ರ ಬಗ್ಗೆ, ಆಶೀರ್ವಾದದ ಬಗ್ಗೆ. ಅದಕ್ಕೆ ನಮ್ಮಲ್ಲಿ ಆ ಒಂದು ಅನ್ಕೊಳ್ತಕ್ಕಂಥದ್ದು, ನಂಬಿಕೆ ಅಂತಕ್ಕಂಥದ್ದು 100% ಬೇಕು ಸ್ನೇಹಿತರೆ. ಈ ತರ ನಾವು ಅಳವಡಿಸ್ಕೊಂಡಾಗ ಮಾತ್ರ ಎಲ್ಲದೂ ಕೂಡ ಕೆಲಸ ಆಗುತ್ತೆ. ಅದಕ್ಕೆ ಏನು ಸರ್ ಹೇಳಿದ್ರು 9 ಮತ್ತು 10ನೇ ತಾರೀಕು ಮುಂದಿನ ತಿಂಗಳಿದೆ ಅಲ್ಲ, ಆ ಒಂದು ರೇಖಿ ಚಿಕಿತ್ಸೆ ಮತ್ತು ಟೆಲಿಪತಿ ಅಂತಂತೂ ಅದ್ಭುತವಾಗಿರ್ತಕ್ಕಂಥದ್ದು. ನೀವೇನ್ ಅನ್ಕೊಂತೀರ ಹಾಗೆ ಆಗುತ್ತೆ, 100%. ಈ ಟೆಲಿಪತಿ ಆಧಾರದ ಮೇಲೇನೆ ನನ್ನ ಲೈಫ್ ಲೀಡ್ ಆಗ್ತಾ ಇದೆ ಇವಾಗ. ಈಗಂತ ಅಲ್ಲ, ಬಾಲ್ಯದಿಂದನೂ ಅಷ್ಟೇ. ನಾ ಯಾವತ್ತು ಕೂಡ ಏನಾದ್ರೂ ನೋವುಗಳಾದಾಗ, ಹತಾಶೆ ಆದಾಗ, ಫೇಲ್ ಆದಾಗ, ಅಥವಾ ಏನಾದ್ರೂ ಒಂದು ನನಗೆ ಮೇಲೆ ಅಪವಾದಗಳು ಏನಾದ್ರು ಬಂದಾಗ ನಾನು ಅನ್ಕೋತಿದ್ದೆ, ನಮ್ಮ ತಾಯಿಯವರು ಬಾಲ್ಯದಲ್ಲಿ, ಅಂದ್ರೆ ಸುಮಾರು ವರ್ಷ ಅವ್ರು ತೀರ್ಕೊಂಡು ಬಾಲ್ಯದಲ್ಲಿ ಇದ್ದಾಗ ಹೇಳ್ತಾ ಇದ್ರು, ನಮ್ಮ ತಂದೆಯವರು ಬಹಳ ಸ್ಟ್ರಿಕ್ಟ್ ಮ್ಯಾನ್. ಹೆಂಗಂತಂದ್ರೆ ಟೇಬಲ್ಸ್ ಅಂತ ಹೇಳ್ತಿರಲ್ಲ, ಈ ಮಗ್ಗಿಗಳನ್ನ ಕೇಳ್ತಾ ಇದ್ರು. ಹೆಂಗ್ ಕೇಳ್ತಿದ್ರು? 2 1 2 2 2 4 2 3 6 ಹಿಂಗ್ ಹೇಳು ಅಂದ್ರೆ ಧಾರಾಳವಾಗಿ ಹೇಳ್ಬೋದ್ರಪ್ಪ. ಅವ್ರ ಹಂಗಲ್ಲ, 8 ನಕಲ್ 8, ಎಷ್ಟು 4 8 ಅಂದ್ರೆ 2 ನಕಲ್ 8 ಅಂತ ಹೇಳ್ಬೇಕು ನಾವು. ಬಟ್ ಹಂಗ್ ಹೇಳಲಿಲ್ಲ ತಕ್ಷಣ ಅಂತಂದ್ರೆ ಎತ್ತೆ ಹೊಡಿಯೋದೇ ಕೆಲಸ ಆಗುತ್ತೆ. ಅಂದ್ರೆ ಅಷ್ಟು ಪರ್ಫೆಕ್ಟ್ ಇದ್ರು ಅವ್ರು. ಅವಾಗೆಲ್ಲ ಹೇಗೆ ಅಂತಂದ್ರೆ, ತರಕಾರಿ ಬೆಳೆದ್ರೆ, ಏನೇ ಬೆಳೆದ್ರೆ ಮಣದ ಲೆಕ್ಕ 13 kg ಒಂದು ಮಣ ಅಂತ ಹೇಳ್ತಾ ಇದ್ರು. ಮಣಕ್ ರೇಟು ಅಂತ, ಒಂದ್ ಮಣಕ್ ಇಷ್ಟು ರೇಟು ಅಂತ ಹೇಳಿ ಅದನ್ನ ಮಾರ್ಕೊಂಬರೋರು, ಮಾರ್ಕೊಂಬಂದ್ ಚೀಟಿ ಕೊಡೋರು ಕೈಯಾಗೆ, ತಗೋ 20 ಮಣ ಆಗಿದಾವು, 30 ಮಣ ಆಗಿದಾವು ತರಕಾರಿ, ಇಷ್ಟು ರೇಟಿಗೆ ಎಷ್ಟಾಗತ್ತೆ ಲೆಕ್ಕ ಮಾಡು ಅಂತ ಹೇಳಿ. ಎಂತ ಮಾಡುದು, ಮಾಡ್ತಿರ್ಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ನಮ್ದು 10 kg, 1 kg 10 kg 100 kg ಕ್ವಿಂಟಲ್ ಲೆಕ್ಕಕ್ಕೆ ನಮ್ದು. ಬಟ್ ಅದು ಮಣದ ಲೆಕ್ಕ ಅಲ್ಲಲ್ಲ, ಕಷ್ಟ ಆಗ್ತಾ ಇತ್ತು. ಹೀಗಾದಾಗ ಅವಾಗೆಲ್ಲ ಹೊಡಿತಾ ಇದ್ರು. ಆ ಹೊಡ್ತಾ ತಿಂದು ಅಳ್ಬೇಕಾದ್ರೆ ನಮ್ಮ ತಾಯಿಯವ್ರು ಹೇಳೋರು ಸೈಡಿಗೆ ಕರೆದು, ನೀನು ಚೆನ್ನಾಗಿ ಓದ್ಬೇಕು, ಜಾಣ ಆಗ್ಬೇಕು, ದೊಡ್ಡ ಮನುಷ್ಯ ಆಗ್ಬೇಕು ನೀನು. ಇವಾಗಲೂ ಅದನ್ನೇ ನಮಗೆ ಗೈಡ್ ಮಾಡ್ತಾ ಇದ್ರು. ಆ ತಾಯಿಯ ಹಾರೈಕೆ ಇವತ್ತು ನಾನು ಉದಾಹರಣೆ ಹೇಳ್ಬೇಕಂದ್ರೆ, ಹಣಕಾಸಿನಲ್ಲಿ ನಾನು ಶ್ರೀಮಂತ ಆಗದೆ ಇರ್ಬೋದು, ಬಟ್ ಮಾನಸಿಕವಾಗಿ ಕೋಟ್ಯಾದಿ ಮಿಲೇನಿಯರ್ಸ್ ಅಂತ ಹೇಳ್ತಾನೆ ನಾನು, ಬಿಲಿಯನಿಯರ್ಸ್ ಅಂತ ಹೇಳ್ತಾನೆ ನಾನು. ಇದು ಹೆಂಗೆಲ್ಲ ಸಾಧ್ಯ? ಆ ಜ್ಞಾನ ಯೂನಿವರ್ಸ್ ನನಗೆ ಕೊಡ್ತು. ನಾನು ಅವಾಗ್ಲಿಂದನೇ ಬಾಲ್ಯದಿಂದನೂ ಅನ್ಕೊಂತ ಬಂದಿದ್ದು, ಭಗವಂತ ನನ್ನೊಂದು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡು, ಜ್ಞಾನವಂತನಾಗಿ ಮಾಡು, ನನ್ನೊಂದು ಜ್ಞಾನವಂತನಾಗಿ ಮಾಡು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದಂಗೆ ಅದಕ್ಕೆ ತಕ್ಕಂಗೆ ನಮ್ಗೆ ಕೆಲವೊಂದಿಷ್ಟು ವ್ಯಕ್ತಿಗಳ ಕನೆಕ್ಟ್ ಆಯ್ತು. ಯಾವ್ದೋ ಒಂದು ಕಂಪನಿ ಸಿಕ್ತು. ಆ ಕಂಪನಿಯಲ್ಲಿ ನಾವು ಹೋದಾಗ ನಮಗೆ ಸಿಕ್ಕಾಪಟ್ಟೆ ಹಣ ಬಂತು. ಕೆಲವೊಂದಿಷ್ಟು ಕೆಲಸ ಮಾಡಿದ್ರೆ ನೀವು ಫಾರಿನ್ ಟ್ರಿಪ್ ಮಾಡ್ಬೋದು ಅಂತ ಒಂದು ಅವಕಾಶ ಬಂತಲ್ಲಿ. ನೋಡಿ, ನಾವು ಸಾಮಾನ್ಯ ರೈತರು, ನಾವೆಲ್ಲ ಹೆಂಗ್ ವಿಮಾನ ಹತ್ತಕ್ಕ ಆಪ್ಷನ್ ಇರುತ್ತೆ? ಇಲ್ಲ. ರಾಜಕೀಯ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ ಮಾತ್ರ ಇರುತ್ತೆ. ಬಟ್ ನಾವು ಬಾಲ್ಯದಲ್ಲಿ ಇದ್ದಾಗ ವಿಮಾನಗಳನ್ನ ನೋಡಿ ನಾವು ಹತ್ಬೋದಲ್ಲ, ಇದನ್ನ ನಾನು ಹತ್ಬೇಕಲ್ಲ, ಹತ್ತಿದ್ರೆ ಹೆಂಗಿರ್ತೈತೆ ಅನ್ಕೊಳ್ತಿದ್ವಿ. ಬಟ್ ಅದು ಯೂನಿವರ್ಸ್ ನಮಗೆ ಲಿಂಕ್ ಕೊಡ್ತು, ಒಂದ್ ಯಾವ್ದೋ ಕಂಪನಿ ಪರಿಚಯ ಮಾಡ್ತು, ಅಲ್ಲಿ ಒಂದಿಷ್ಟು ಕೆಲಸ ಮಾಡ್ಲಿಕ್ಕೆ ಹಚ್ತು, ಈಸಿಯಾಗಿ ಮಾಡಿದ್ವಿ ನಾವು. ನಮ್ಮನ್ನ 8 ದಿನಗಳ ಕಾಲ, ಅಂದ್ರೆ ಬೆಂಗಳೂರಿಂದ ಸಿಂಗಪುರಕ್ಕೆ ವಿಮಾನದಲ್ಲಿ ಕರ್ಕೊಂಡು ಹೋಗಿ, ಅಲ್ಲಿ ಸ್ಟಾರ್ ಕ್ರೂಸ್ ಅಂತ ಹೇಳ್ತಾರೆ, ಸುಮಾರು 8 ಅಂತಸ್ತಿನ ಹಡಗದು. ನೀರಿನ ಒಳಗಡೆನೆ 3-4 ಅಂತಸ್ತುಗಳು ಇರ್ತವೆ. ಅಲ್ಲೆಲ್ಲ ಅದ್ರದ್ದು ಸಲಕರಣೆಗಳು, ಮಷಿನ್ಸ್ ಎಲ್ಲ ಇರ್ತವೆ. ಅದ್ರಲ್ಲಿ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅಂತ ದೊಡ್ಡ ಹಡಗದು. ಹೌದಾ? ಎಷ್ಟು ತರದ ಊಟಗಳು, ಯಾವ ತಿಂತಿ ಯಾವ್ದು ಬಿಡ್ತೀರಿ. ಅಂದ್ರೆ ಅಲ್ಲಿ ಅದ್ರ ಒಳಗಡೆ ಸಿನಿಮಾ ಥಿಯೇಟರ್. ವಾವ್, ಅದ್ ಏನ್ರಿ ಅಮೇಝಿಂಗ್! ಆ ಒಂಥರ ಕ್ಷಣ ಸ್ವರ್ಗ ಅಂತ ಹೇಳ್ಬೋದು. ನಮ್ಮ ಪಾಲಿ ಸ್ವರ್ಗನೇ ಅದು. ಯಾಕಂದ್ರೆ ನಾವೆಲ್ಲ ಸಾಮಾನ್ಯ ಜನಗಳು.
ಹೆಂಗಂತಂದ್ರೆ ಯಾರು ನೋಡಿದ್ರಿ ಏನ್ರ ಅನ್ಕೋತಾರ ಅಂತೇಳಿ ಕಂಬಳ ಮುಚ್ಚೆ ಹುಳಿಕಾಳು ತಿನ್ನೋದು ಅಂತಾರಲ್ಲ, ಆ ಮನಸ್ಥಿತಿ ಇರ್ತೈತೆ ಸಾಮಾನ್ಯ ಹಳ್ಳಿಯಲ್ಲಿ. ಮತ್ ನಾವು ಹಂಗೆ ಬೆಳೆದ ಹಂಗೆ ಇದ್ವಿ. ಬಟ್ ಇದು ಹೊರಗಡೆ ಬಂದಾಗ ಗೊತ್ತಾಗಿರ್ತಕ್ಕಂಥದ್ದು ಅದೆಲ್ಲ ಯಾಕಾಯ್ತು. ನಾವು ಅನ್ಕೊಂಡಿದ್ವಿ ನಾನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡೋ ಭಗವಂತ ನನ್ಗೆ ಒಳ್ಳೆ ಜ್ಞಾನ ಕೊಡು ಅಂತೇಳಿ ಅನ್ಕೊಂಡದ್ದು ಆಗುತ್ತೆ ಅನ್ನೋದಕ್ಕೆ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೆ ಆತರ ನಾವು ಸ್ಟಾರ್ ಕ್ರೂಸ್ ಎಂಜಾಯ್ ಮಾಡಿದ್ದು, ಮಲೇಷ್ಯಾ ಹೋಗಿದ್ದು, ಥೈಲ್ಯಾಂಡ್ ಹೋಗಿದ್ದು, ಮತ್ತೆ ಅಲ್ಲಿಂದ ವಾಪಸ್ ವಿಮಾನದಲ್ಲಿ ಬಂದಿದ್ದು. ನೋಡಿ ಅಮೇಝಿಂಗ್ ಅಲ್ಲ ಇದೆಲ್ಲ, ಅದ್ಭುತ ತಾನೆ. ಅದಕ್ಕೆ ನಾನ್ ಹೇಳೋದು ನನ್ಗಾದ ಅನುಭವ ಅಂತಂದ್ರೆ ನಿಮಗೂ ಕೂಡ ಹಾಗೆ ಆಗುತ್ತೆ. ಹಾಲು ಎಲ್ಲರಿಗೂ ಹಾಲೆ, ಮೊಸರು ಎಲ್ಲರಿಗೂ ಮೊಸರೆ, ಹೌದು ತಾನೆ. ಹಂಗೆ ಈ ಯೂನಿವರ್ಸ್, ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿಯ ಕೇಂದ್ರ. ಈ ಶಕ್ತಿ ಯಾರು ಏನ್ ಅನ್ಕೋತೆ ಅನ್ಕೊಡುತ್ತೆ. ನೋಡಿ ಸೂರ್ಯನ ಬೆಳಕು, ಬೆಳಕಾದ ತಕ್ಷಣ ಬೆಳಕು ಬರುತ್ತೆ, ಎಲ್ಲೆಲ್ಲಿ ಹೋಗುತ್ತೆ, ಎಲ್ಲ ಕಡೆ ಹೋಗುತ್ತೆ. ಕೊಳಚೆ ನೀರ್ ಮೇಲೂ ಬೀಳುತ್ತೆ, ನದಿ ಮೇಲೆ ಬೀಳುತ್ತೆ, ಸಮುದ್ರದ ಮೇಲೆ ಬೀಳುತ್ತೆ, ಬಣ್ಣಗಳ ಮೇಲೆ ಬೀಳುತ್ತೆ, ನಮಗೂ ಬೆಳಕು ಕೊಡುತ್ತೆ. ಹೌದಾ. ಹಂಗೆ ಇದು ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿಯ ಕೇಂದ್ರ ಈ ಯೂನಿವರ್ಸ್. ಇದು ನಾವೇನ್ ಅನ್ಕೊಂತೇವೆ ಎಲ್ಲದೂ ನಮಗೆ ಸಿಗುತ್ತೆ ಅನ್ನೋದಕ್ಕೆ ಈ ಟೆಲಿಪತಿಯ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ಸ್ನೇಹಿತರೆ. ನೀವೇನ್ ಅನ್ಕೊಂತಿರೋದು ಆಗುತ್ತೆ ಅನ್ನೋದಕ್ಕೆ ನಾಳೆ ಕೊಡ್ತಕ್ಕಂಥ 9 ಮತ್ತು 10ನೇ ತಾರೀಕಿನ ಫೌಂಡೇಶನ್ ಇಲ್ಲಿ ಕ್ಲಾಸ್ ನಡೀತಾ ಇದಿಲ್ಲ, ಅಲ್ಲಿ ನೀವು ಅಟೆಂಡ್ ಆಗೋದ್ರಿಂದ ಅವು ಎರಡರದ್ದು ಅನುಭವ ನೀವು ತಗೋತೀರ. ಜೊತೆಗೆ ಆ ಕ್ಲಾಸ್ ಕೇಳ್ತಾ ಹೋದಾಗ ನಿಮ್ಗೆ ಅನ್ಸುತ್ತೆ ಹೌದಲ್ಲ, ಹಂಗಾರೆ ಈ ಟೈಮ್ನಾಗ ನಮ್ಗೆ ಯಾರೋ ಅಂದಿದ್ರು ಮಾತಾಡ್ಸ್ತಾರೆ, ಫೋನ್ ಮಾಡ್ತಾರೆ ಅಂತೇಳಿ ಪಕ್ಕ ಆಗಿರುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ನೆಕ್ಸ್ಟ್. ಹೌದಲ್ಲ ಇದೆಲ್ಲ ಸತ್ಯ, ಅದಕ್ಕೆ ನಾವು ಅಟೆಂಡ್ ಆಗ್ಬೇಕು. ಈಗ ದುಡ್ಡಿನ ಲೆಕ್ಕ ನೋಡಿದಾಗೆ ಜಾಸ್ತಿನೇ ಅನಿಸ್ಬಹುದು. ಜೇಬಲ್ಲಿ ಏನೂ ದುಡ್ಡಿಲ್ಲ ಅಂದ್ರೆ ಅವ್ನಿಗೆ 10 ರೂಪಾಯಿನೂ ಏನಪ್ಪಾ ಎಲ್ಲಿ ತರ್ಲಿ ಅಂತ ಸಮಸ್ಯೆ ಬರುತ್ತೆ. 100 ರೂಪಾಯಿ ಎಲ್ಲಿ ತರ್ಲಿ ಅಂತೇಳಿ. ಬಟ್ 1000 ರೂಪಾಯಿ ಇದ್ದನಿಗೆ 100 ರೂಪಾಯಿ ದ್ವಾಡ್ದಲ್ಲ. ಹಂಗಂತ ಎಲ್ಲರ ಹತ್ರ 1000 ರೂಪಾಯಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವು ಹೇಳ್ತಾರ ನಾವು ಜ್ಞಾನಕ್ಕೆ ಹಾಕಿರ್ತಕ್ಕಂಥದ್ದು ಆಕ್ಚುಲ್ ಅದು ಖರ್ಚಲ್ಲ, ಅದು ಬಂಡವಾಳ. ನಿಮ್ಮ ಲೈಫಿಗೆ, ನಿಮ್ಮ ಸಂತೋಷಕ್ಕೆ, ನಿಮ್ಮ ಆನಂದಕ್ಕೆ, ನಿಮ್ಮೆಲ್ಲ ಸಕಲ ಸೌಕರ್ಯಗಳಿಗೆ ಅದು ಬಂಡವಾಳ ಇದ್ದಂಗೆ. ಬಿಸ್ನೆಸ್ ಮಾಡೋರು ಬಂಡವಾಳ ಹಾಕ್ತಾರ, ಅದ್ ಖರ್ಚಲ್ವಾ. ಬಂಡವಾಳ ಯಾಕೆ ಹಾಕ್ತಾರೆ, ಅದರಿಂದ ಬರುತ್ತೆ ಅಂತೇಳಿ. ನೀವು ಕೂಡ ಇಲ್ಲಿ ಆ ಟೆಲಿಪತಿಗಾಗ್ಲಿ ರೇಖಿಗಾಗ್ಲಿ ಬಂಡವಾಳ ಹಾಕಿದ್ದೆ ಅದ್ರಲ್ಲಿ ನಿಮ್ಮ ಲೈಫ್ ನಲ್ಲಿ, ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಂತ ಒಂದು ಟರ್ನ್ ಸಿಗುತ್ತೆ ಇಲ್ಲಿ ನೆಕ್ಸ್ಟ್. ಅದನ್ನ ಪಡ್ಕೊಂಡ್ರೆ ನೀವು ಮುಂದೆ ನೀವೇ ಅಂತೀರಾ ಹೌದು ಸಣ್ಗೌಡ್ ಸರ್ ಹೇಳಿದ್ರೆ ನಿಜ, ನನ್ಗೆ ಏನೆಲ್ಲ ಕೆಲವೊಂದು ಅನುಕೂಲತೆಗಳು ಸ್ಟಾರ್ಟ್ ಆಗ್ತು ಅಂತ. ಆಮೇಲೆ ಯೂನಿವರ್ಸಿಗೆ ಥಾಟ್ಸ್ ಆಗ್ತಕ್ಕಂಥ. ಅದೇ ಮೇಡಮ್ ಹೇಳಿದ್ರು, ಉಮಾರಾಣಿ ಮೇಡಮ್ ನಾಡಿದ್ದು ಪ್ರಾಕ್ಟಿಕಲ್ ಇರುತ್ತೆ, ದಯವಿಟ್ಟು ಎಲ್ಲರೂ ಅಟೆಂಡ್ ಆಗ್ರಿ ಅಂತೇಳಿ. ಆ ಕ್ಲಾಸ್ ಅಟೆಂಡ್ ಆದಾಗ ನೀವು ಕೆಲವೊಂದಿಷ್ಟನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಬರೆಯೋದ್ರಿಂದ ಎಷ್ಟು ಲಾಭ ಇದೆ ಅಂತಂದ್ರೆ, ಒಂದು ನಿಮಗೆ ಉದಾಹರಣೆ ಕೊಡ್ತೀನಿ. ನೀವೇನಾದ್ರೂ ಬಹಳ ಫೀಲ್ ಆದಾಗ, ನೋವು ಅಥವಾ ಹತಾಶೆಗಳಾದಾಗ, ಅಥವಾ ಒಂಟಿತನ ಕಾಡಿದ್ರೆ ಪೆನ್ ಪೇಪರ್ ತಗೊಂಡ್ ಕುತ್ಕೊಳ್ಳಿ. ನೀವು ಬಾಲ್ಯಕ್ಕೆ ಹೋಗಿ, ಬಾಲ್ಯದಲ್ಲಿ ನೀವು ಇದ್ದಂತ ಕ್ಷಣಗಳನ್ನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿ. ತಂದೆ ತಾಯಿಗಳು, ನಿಮ್ ತಂದೆ ಹೆಸರು ಬರ್ರಿ, ತಾಯಿ ಹೆಸರು ಬರ್ರಿ. ಆಮೇಲೆ ಡೇಟ್ ಆಫ್ ಬರ್ತ್ಗಳನ್ನ ಬರೆಯಕ್ ಸ್ಟಾರ್ಟ್ ಮಾಡಿ. ನಿಮ್ಮದು ಬರೀರಿ, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಗೊತ್ತಿದ್ರು ಅವ್ರದ್ದು, ನಿಮ್ ಫ್ರೆಂಡ್ಸ್ ಡೇಟ್ ಆಫ್ ಬರ್ತ್ ಬರ್ರಿ. ನೋಡಿ ಆ ಡೇಟ್ ಆಫ್ ಹೆಂಗಿರುತ್ತೆ ಅಂದ್ರೆ ಒಂದೇ ತಿಂಗಳಲ್ಲೇ ಇಬ್ರು ಹುಟ್ಟಿರ್ತೀರ ನೀವು, ಬಟ್ 4-5 ದಿವಸ ಡಿಫ್ರೆಂಟ್ ಇರುತ್ತೆ. ಹೌದಾ, ಅದ್ಭುತ ಅಲ್ವಾ. ಅದನ್ನ ಬರೀತಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಹೊಸ ಆಲೋಚನೆಗಳು ಸ್ಟಾರ್ಟ್ ಮಾಡ್ತವೆ. ಎಷ್ಟು ಹೊಸ ಆಲೋಚನೆಗಳು ನಿಮ್ಮಲ್ಲಿ ಕ್ರಿಯೇಟ್ ಆಗ್ತವೆ. ನಿಮ್ಮಲ್ಲಿ ಅದೊಂಥರ ಮೂಡ್ ಚೇಂಜ್ ಆಗುತ್ತೆ. ಹೌದಲ್ಲ, ಎಷ್ಟೊಂದು ಎಂಜಾಯ್ಮೆಂಟ್ ಇದೆಯಲ್ಲ. ಇಷ್ಟೆಲ್ಲ ಇದ್ದು ನಾನು ಯಾಕೆ ನೋವು ಅನುಭವಿಸ್ಬೇಕು, ನಾನ್ ಯಾಕೆ ಒಂಟಿತನ ಯಾಕೆ ಮಾಡ್ಕೋಬೇಕು. ಇದರಿಂದ ಹೊರಗೆ ಬರ್ತೀರಿ ನೀವು, ಆಟೋಮೆಟಿಕ್ಲಿ ಹೊರ ಬರ್ತೀರಿ ನೀವು. ಅದಕ್ಕೆ ಎಲ್ಲರಿಗೂ ರಿಕ್ವೆಸ್ಟ್, ಯಾರೆಲ್ಲ ಕೆಲಸ ಕಡಿಮೆ ಇರ್ತಿದೆ, ಮಧ್ಯಾಹ್ನ ಟೈಮ್ ಫ್ರೀ ಟೈಮ್ ಇರುತ್ತಲ್ಲ, ಆ ಟೈಮ್ ನಲ್ಲಿ ಪೆನ್ ಪೇಪರ್ ತಗೊಂಡು ನಿಮ್ಮ ಬಾಲ್ಯದ ಕ್ಷಣಗಳನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ನೀವು ಬಾಲ್ಯದಲ್ಲಿ ಇದ್ದಾಗ ಎಷ್ಟು ಸಣ್ಣವ್ರು ಇದ್ದಾಗ ನೆನಪಾಗುತ್ತೆ ಅದನ್ನ ಬರೀರಿ. ಇಬ್ಬರೇ ಇರ್ತೀರಾ, ಒಬ್ಬರೇ ಮಗಳು ಒಬ್ಬನೇ ಮಗ ಇರ್ತೀರಾ, ಅಣ್ಣ ತಂಗಿ ಇರ್ತೀರಾ, ಅಕ್ಕ ತಂಗಿ, ಸಣ್ಣ ವಿಷಯಕ್ಕೆ ಜಗಳ ಮಾಡ್ತಿರ್ತೀರಾ, ಮತ್ ಸ್ವಲ್ಪ ಅಷ್ಟೇ ಮತ್ತೆ ರಾಜಿ ಆಗಿರುತ್ತೆ ಅಲ್ವಾ. ಅದನ್ನೇ ನಾವು ಮುಂದುವರ್ಸ್ಕೊಂಡ್ ಬಂದಿರ್ತೀವಿ ಅಷ್ಟೇ. ಅದಕ್ಕೆ ಆ ಕ್ಷಣಗಳನ್ನು ಬರೆಯೋದ್ರಿಂದ ಆ ನಂತರ ಅದ್ ಬರ್ದ್ಮೇಲೆ ಕುತ್ಕೊಂಡ್ ಜಸ್ಟ್ ಒಂದು ಕ್ಷಣ ಫೀಲ್ ಮಾಡ್ಕೊಳ್ಳಿ. ಹೌದಲ್ಲ, ನನ್ನ ಫ್ರೆಂಡ್ ಸೇರಿ ನಾವು ಈ ತರ ಆಟ ಆಡ್ತಾ ಇದ್ವಿ, ಈ ತರ ಹೋಗ್ತಾ ಇದ್ವಿ, ಮರ ಹತ್ತಿದ್ವಿ, ಕುಣಿತಾ ಇದ್ವಿ, ಅಷ್ಟೊಂದು ಹತ್ತಿ ಮೇಲಿಂದ ಕೆಳಗ್ ಕುಣಿದ್ರು ಏನು ಆಗ್ತಿರ್ಲಿಲ್ಲ. ಈಗೇನು ಕಾಲು ಓಡಾಡಕ್ಕೆ ಬರ್ತಾ ಇಲ್ಲ, ಏನಪ್ಪಾ ಇದು. ಬಟ್ ನೀವು ಆ ಕ್ಷಣಕ್ಕೆ ಹೋದಾಗ ಇದು ಯಾವ ನೋವೇ ಇರೋದಲ್ಲ, ನೋವು ಮರ್ತ್ ಬಿಟ್ಟಿರ್ತೀರ. ನೀವು ನೋವು ಮರಿಬೇಕು ಅಂತಂದ್ರ ಸಾಧ್ಯ ಆದಷ್ಟು ಬಾಲ್ಯಕ್ಕೆ ಹೋಗ್ಬೇಕು. ನೀವು ಆ ಬಾಲ್ಯದ ನೆನಪುಗಳು ನಿಮ್ಮನ್ನ ಆ ನೋವಿನಿಂದ ಹೊರತರ್ತಾವ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಆದ್ರಿಂದ ಸಂದೇಶ ಇಷ್ಟೇ, ಯಾವಾಗ್ಲೂ ಸಂತೋಷವಾಗಿರ್ಲಿಕ್ಕೆ ಪ್ರಯತ್ನ ಪಡಿ. ಏನಾಗುತ್ತೆ, ನೋವಿರೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ ಅಲ್ವಾ ಸರ್. ನನಗೆ ಕ್ಯಾನ್ಸರ್ ಆಗ್ಬಿಟ್ಟಿದಲ್ಲ, ಅಥವಾ ನಂಗೆ ಕಿಡ್ನಿ ಸ್ಟೋನ್ ಐತಲ್ಲ, ನನಗೆ ಬೋನ್ಸ್ ಬ್ರೇಕಪ್ ಆಗ್ಬಿಟ್ಟಿದಲ್ಲ, ಮುರಿದ್ ಬಿಟ್ಟಿದಲ್ಲ, ನನ್ ಹೇರ್ಸ್ ಎಲ್ಲ ಹೇರ್ ಫಾಲ್ ಆಗ್ಬಿಟ್ಟಿದಲ್ಲ, ನನ್ ಮುಖದಲ್ಲಿ ಬಂಗ್ ಬಂದ್ಬಿಟ್ಟಿದೆ, ಕಳೆನೇ ಇಲ್ಲಲ್ಲ, ಎಂತ ಮಾಡೋದು.
ಆ ನೋವುಗಳನ್ನ ಜಾಸ್ತಿ ತಗೊಳ್ತೀರಾ ನೀವು, ಅದಕ್ಕೆ ಅದರಲ್ಲೇ ಮತ್ತೊಂದಿಷ್ಟು ಹತಾಶರಾಗ್ತೀರಾ. ಅದಕ್ಕೆ ಕಣ್ಣು ಮುಚ್ಚಿಕೊಳ್ರಿ, ಫೀಲ್ ಮಾಡ್ರಿ, ನಾ ಬಾಲ್ಯದಲ್ಲಿ ಇದ್ದಾಗ ಎಷ್ಟು ಸುಂದರವಾಗಿದ್ದಲ್ಲ, ನಾನು ಎಷ್ಟು ಕೂದಲಿದ್ವಲ್ಲ, ಎಷ್ಟೊಂದು ಉದ್ದಿದ್ವಲ್ಲ, ಎಷ್ಟು ಚೆನ್ನಾಗಿ ಜಡೆ ಹಾಕೊಳ್ತಿದ್ನಲ್ಲ, ಹೂ ಮುಡ್ಕೊಂತಿದ್ನಲ್ಲ, ಎಲ್ಲ ನಮ್ ಫ್ರೆಂಡ್ಸ್ ಎಲ್ಲ ನೋಡಿ ಅಂತ ಇದ್ರು, ಏನು ನಿನ್ ಜಡೆ ಎಷ್ಟು ಚೆನ್ನಾಗಿದೆಯಲ್ಲ, ನಿಂದಂಗ ನನ್ಗಿಲ್ಲ ಅಂತ ಅಂತಿದ್ರು. ಆ ಕ್ಷಣಗಳನ್ನ ಫೀಲ್ ಮಾಡ್ಕೊಳ್ರಿ. ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ರೂ ಎಂಜಾಯ್ ಮಾಡ್ತೀರಾ, ಆ ನೋವಿನಿಂದ ಹೊರ ಬರ್ತೀರಾ. ಇಲ್ಲ ಅಂತಂದ್ರೆ ಎಷ್ಟು ಕೂದ್ಲಿದ್ದು, ನನ್ಗೆ ಕೂದ್ಲಿದ್ರು ಬಿಟ್ಟು ಎಲ್ಲ ಹೆಂಗಾಯ್ತು, ಮತ್ತೊಂದ್ ಸ್ವಲ್ಪ ನೋವಿಗೆ ಉರಿಯೋದಕ್ಕೆ ತುಪ್ಪ ಸುರಿದಂಗ ಅಂತ ಹಾಕ್ತಾರೆ. ಅದಕ್ಕೆ ಆ ನೋವಿನಿಂದ ಹೊರಬೇಕು ಅಂತಂದ್ರೆ ಬಾಲ್ಯಕ್ಕೆ ಹೋಗೋದ್ರಿಂದ ನೀವು ಸಂತೋಷವನ್ನ ಫೀಲ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಇಷ್ಟು ನನಗಾಗಿರ್ತಕ್ಕಂಥ ಕೆಲವು ತಿಳ್ಕೊಂಡಿರ್ತಕ್ಕಂಥ ಸಣ್ಣ ಪುಟ್ಟ ಸಂದೇಶಗಳು, ಹಂಗಂತದೇನ್ ಮಹಾನ್ ಸಂದೇಶ ಅಂತೂ ಅಲ್ಲ. ಏನೋ ನಿಮ್ಗೊಂದಿಷ್ಟು ಇದರಲ್ಲಿ ಕೆಲವೊಂದಿಷ್ಟು ಹೆಲ್ಪ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಟ್ಟಾರೆ ಹೇಳ್ಬೇಕಂದ್ರೆ ಮಹಾವತಾರ್ ಫೌಂಡೇಶನ್ ಎಲ್ಲರ ಲೈಫ್ಗೂ ಒಂದು ದಿವ್ಯ ಸಂದೇಶ ಕೊಡೋದು ಅಷ್ಟೇ ಅಲ್ಲ, ಇದು ಒಂದು ದೊಡ್ಡ ಬದಲಾವಣೆಗೆ ಮೈಲ್ಗಲ್ಲು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. 100%. ಇನ್ನು ಕೆಲವೇ ದಿನಗಳಿದೆ, ನಾನು ಕೂಡ ನೈಟ್ ಮೆಡಿಟೇಷನ್ ಮಾಡ್ಲಿಕ್ಕೆ ನನಗೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾವು ಡೇ ವರ್ಕ್ ಮಾಡಿದಾಗ ಸ್ವಲ್ಪ ಟಯರ್ಡ್ ಆಗ್ತಿತ್ತು, ನಾವು ಫ್ಲಾಟ್ ಮಲಗಿದ್ರೆ ನಮಗೆ ರಿಲ್ಯಾಕ್ಸ್. ಬಟ್ ನಿನ್ನೆ ಮೇಕ್ ಎ ಟ್ರೈ ಅಂತ ಹೇಳ್ತಾರಲ್ಲ, ಅಂದ್ರೆ ಪ್ರಯತ್ನ ಪಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. 2:45 ಕೂತ್ಕೊಂಡೆ. ಬಟ್ ಕಾಲು ಸ್ವಲ್ಪ ಪೇನ್ ಸ್ಟಾರ್ಟ್ ಆದ ಕೂತಿದ್ದ, ಹಾಗಾಗಿ ಅನಿವಾರ್ಯವಾಗಿ ನಾನು ಹೋಗಿ ಮಲ್ಕೊಂಡೆ. ಬಟ್ ಹಾಗೆ ಮಲಗಿದ್ರಿಂದ ಬೆಳಗ್ಗೆ ನನಗೆ ಹೇಳಕ್ ಆಗಿಲ್ಲ. ಈಗ ಸ್ವಲ್ಪ ಲೇಟ್ ಆಗಿ ನಾನು ಕನೆಕ್ಟ್ ಆಗಿರ್ತಕ್ಕಂಥ ಕ್ಲಾಸಿಗೆ ಬಂದೆ ನಾನು. ಹೀಗೆ ಪ್ರಯತ್ನ ಪಡೋಣ. ಇವತ್ತೊಂದ್ ದಿನ ನಿನ್ನೆ ಹಂಗಾಯ್ತು, ಇವತ್ತೊಂದ್ ದಿವಸ, 2 ದಿವಸ 3 ದಿವಸ ಆಗ್ಬೋದಷ್ಟೇ. ನೆಕ್ಸ್ಟ್, ಯಾಕಂದ್ರೆ ಎಷ್ಟೋ ಜನ ಬುಡಾಕೇಶು ಅಂತಕ್ಕಂಥ ಧ್ಯಾನ ಮಾಡ್ತಕ್ಕಂಥವ್ರು ಟೋಟಲ್ ಮಲಗಿಲ್ಲ, 4 ವರ್ಷ 5 ವರ್ಷ 10 ವರ್ಷ ಆಗಿದೆ ಮಲಗೇ ಇಲ್ಲ ಅಂತೆ ಅವ್ರು. ಅಂದ್ರೆ ಅಂತವ್ರು ಬದುಕಿದಾರೆ ಅಂತಂದ್ರೆ ನಾವು 1 ದಿವಸ 2 ದಿವಸ ಮಾಡಿದ ಪೇನ್ ಬಂತಂದು ಬಿಟ್ಟು ಹಾಕಿದ್ರೆ ನಮ್ ತಪ್ಪದು. ಪ್ರಯತ್ನ ಪಡ್ಬೇಕು, ಪ್ರಯತ್ನದಲ್ಲಿ ಫಲ ಇರುತ್ತೆ, ಮರಳಿ ಯತ್ನ ಮಾಡು ಅಂತ ಹೇಳ್ತಾರೆ ನೋಡಿ. ಹಂಗ ನಾವು ವರ್ಕ್ ಎಕ್ಸ್ಟ್ರಾ ಮಾಡ್ತಾ ಹೋದಾಗ ನಮ್ಗೆ ಅದು ಹಾಗೆ ಆಗುತ್ತೆ ಅಂತಕ್ಕಂಥ ನಂಬಿಕೆ ಮೇಲೆ ನಾನು ಮುಂದುವರಿಸುತ್ತೇನೆ. ಮುಂದೊಂದು ದಿವಸ ಯೂನಿವರ್ಸಿಟಿ ನಾ ಕೇಳ್ಕೊಳ್ತದೇನೆ, ಈ ದೇಹದಿಂದ, ಈ ಮಾತಿನಿಂದ, ಅಂದ್ರೆ ನಾನು ಅಂತಂದ್ರೆ ಅಹಂಕಾರ ಬರಬಾರ್ದು ಅನ್ನೋದಕ್ಕೆ ಈ ದೇಹ ಅಂತ ಹೇಳ್ತೀನಿ. ಮೇಲಾಗಿ ಇದನ್ನೇ ಯೂನಿವರ್ಸಿಟಿ ನಾನು ಸರೆಂಡರ್ ಮಾಡ್ಬೇಕು ಅನ್ನೋದು ನನ್ನ ಆಶಯ. ಅಂದ್ರೆ ಈ ಲೋಕ ಕಲ್ಯಾಣಕ್ಕೋಸ್ಕರ ಈ ದೇಹ, ಈ ಮಾತುಗಳು ಸಮರ್ಪಣೆಯಾಗ್ಲಿ ಅಂತೇಳಿ. ಹಂಗಂತ ದಾಡಿ ಬಿಟ್ಟು ಕಾವಿ ಬಿಟ್ಟು ತೊಟ್ಕೊಂಡು ರುದ್ರಾಕ್ಷಿ ಹಾಕೊಂಡು ಸನ್ಯಾಸತ್ವ ಸ್ವೀಕರಿಸಿದಂಗೆ ಹೋಗಿ ಮಠಕ್ಕೆ ಸೇರೋದಲ್ಲ. ಸಂಸಾರಿ ಆಗಿದ್ಕೊಂಡೆ ಹಂಗಂತಂದ್ರೆ ಮತ್ ನಮ್ಮ ಮನೆಯವ್ರು ಬಂದಂತಾರೆ, ಏನಪ್ಪಾ ನಿನ್ನ ಯಾಕೆ ಕಟ್ಕೊಂಡಿದ್ ನನ್ನ ಅಂತ ಅಲ್ವಾ. ಹಂಗಲ್ಲ ಅಲ್ಲ, ಜವಾಬ್ದಾರಿಗಳಿದಾವೆ. ಸಂಸಾರದಲ್ಲಿ ಇದ್ಕೊಂಡೇ ನಾವು ಸಾಧನೆ ಮಾಡ್ಬೇಕು ಅಂತಕ್ಕಂಥ ಸಂದೇಶವನ್ನ ಆಲ್ರೆಡಿ ಪತ್ರಿಜಿಯವ್ರು ಕೊಟ್ಬಿಟ್ಟಿದಾರಲ್ಲ. ಅವರು ಸನ್ಯಾಸಿಯವರೇ ಇದ್ರು, ಅವ್ರಿಗೂ ಸನ್ಯಾಸಿ ಅಲ್ಲ, ಅವರು ಸಂಸಾರ ಸನ್ಯಾಸಿ ಅಂತ ಹೇಳ್ಬೋದು. ಅವ್ರಿಗೆ ಪತ್ನಿ ಮಕ್ಕಳು ಎಲ್ಲರೂ ಇದ್ರು. ಮೇಲಾಗಿ ಒಂದು ಗೌರ್ಮೆಂಟ್ ಜಾಬ್ ವರ್ಕ್ ಮಾಡ್ತಾ ಇದ್ರು. ನಾನಂತೂ ಗೌರ್ಮೆಂಟ್ ಜಾಬ್ನೇ ಇಲ್ಲ, ನನ್ಗೆ ಯಾವ್ದು ಕಟ್ಟಳೆಗಳಿಲ್ಲ, ನನ್ನದೇ ಫ್ರೀಡಮ್ ಇದೆ. ಬಟ್ ಅವ್ರು ಗೌರ್ಮೆಂಟ್ ಜಾಬ್ ಮಾಡ್ತಾನೆ ಈ ಸಾಧನೆ ಮಾಡಿದಾರೆ ಅಂತಂದ್ರೆ ನಮ್ ಕಡೆಯಿಂದ ಎಲ್ಲ ಆಗಲ್ಲ, ಈಸಿಯಾಗಿ ಆಗತ್ತೆ. ಪ್ರಯತ್ನ ಪಡ್ಬೇಕಷ್ಟೇ. ಈ ಒಂದು ಕೆಲಸನ ಎಲ್ಲರೂ ಮಾಡೋಣ. ಈ ಒಂದು ಜ್ಞಾನ ತೋಳ್ತಕ್ಕಂಥ ಒಂದು ವೇದಿಕೆ ಸಿಕ್ಕಿದೆ ಅಂತಂದ್ರೆ ನಾವೆಲ್ಲರೂ ಇಲ್ಲಿರ್ತಕ್ಕಂಥವ್ರು ಪುಣ್ಯಾತ್ಮರೇ. ಈ ಭೂಮಿ ಮೇಲೆ ಹಿಂದಿನ ಜನ್ಮಗಳಲ್ಲಿ ಪುಣ್ಯಗಳನ್ನ ಮಾಡಿದ್ರ ಪ್ರತಿಫಲವಾಗಿ ಇವತ್ತು ನಮ್ಗೆ ಜನ್ಮ ಸಿಕ್ಕಿದೆ, ವೇದಿಕೆ ಸಿಕ್ಕಿದೆ, ಜ್ಞಾನ ಸಿಗ್ತಾ ಇದೆ. ನೋಡೋಣ, ಇದು ಇಲ್ಲಿ ಬರ್ದಂಗಿದ್ರೆ ಎಂತೆಂತ ಜ್ಞಾನ ಕೊಡ್ತಾ ಇದ್ದಾರೆ ನಮ್ಮ ರಂಗನಾಥ್ ಗುರುಜಿ. ನಾನಂತೂ ಒಂದ್ಸಲ ಎಷ್ಟೊತ್ತನೇ ಓದ್ತಿದ್ದಾರೆ ಇವ್ರು, ಎಲ್ಲಿ ತೋರ್ತಿದ್ದಾರೆ ಈ ಜ್ಞಾನ ಅನ್ಸುತ್ತೆ ಅವ್ರಿಗೆ. ಸ್ವರ ವಿಜ್ಞಾನದ ಬಗ್ಗೆ ಕೇಳ್ತಾ ಅಂತಂದ್ರು ಭಾರಿ ಆಶ್ಚರ್ಯನ ಆಗ್ತೆ. ಇಷ್ಟೆಲ್ಲ ಜ್ಞಾನ ನಾವು ಓದಕ್ ಆಗುತ್ತಾ? ಬುಕ್ಸ್ಗೆ ನಾವು ಸುಮಾರು 3,000 5,000 ಬುಕ್ಸ್ಗೆ ಬೆಲೆ ಇರುತ್ತೆ. ಆ ಬುಕ್ ಕೊಂಡು ಓದಾಕಂತೂ ಆಗಲ್ಲ. ದುಡ್ಡಿದೆ ಕೊಂಡು ಓದ್ಬೇಕು ಅಂತಂದ್ರೆ ಆ ಮೂಡ ಬರಲ್ಲ. ಎಷ್ಟು ಜನ ದುಡ್ಡಿದೆ, ಫ್ರೀ ಟೈಮ್ ಇರುತ್ತೆ, ಖಾಲಿನೇ ಇರ್ತಾರೆ, ಬಟ್ ಬುಕ್ ತರಬೇಕು ಓದ್ಬೇಕು ಅಂತಂದ್ರೆ ಆ ಬುಕ್ಸ್ ಕನೆಕ್ಟ್ ಆಗಲ್ಲ ಅವ್ರಿಗೆ. ಇನ್ ಯಾವ್ಯಾವ್ದೋ ಬುಕ್ ತಂದು, ಬಟ್ ಇಲ್ಲಿಕ್ಕಂತ ಜ್ಞಾನ ಬೆಲೆನ ಕಟ್ಟಾಗಲ್ಲ ಅಂತ ನಿಮಗೆ ಸಿಗ್ತಾ ಇದೆ. ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲರ ಆತ್ಮಗಳು ಪೂರ್ವ ಜನ್ಮದಲ್ಲಿ ಮಾಡಿದಂತ ಪುಣ್ಯ ಫಲವಾಗಿ ಸಿಕ್ಕಿದೆ. ಈ ಫಲವನ್ನ ನಾವು ಅನುಭವಿಸಿಕೊಂಡು ಮುಂದಿನ ಒಂದು ಪೀಳಿಗೆಗೆ, ಮುಂದಿನ ಜನರೇಷನ್ಗೆ, ಈ ಲೋಕಕ್ಕೆ, ಈ ಪ್ರಪಂಚಕ್ಕೆ, ಈ ಸಮಾಜಕ್ಕೆ ಒಳ್ಳೆಯ ಒಂದು ಮಾರ್ಗದರ್ಶಕರಾಗೋದ್ರ ಜೊತೆಗೆ ಮಾಡ್ಬೇಕಾಗತ್ತೆ. ಕೆಲವೊಂದನ್ನ ಕೇಳಿ ತಿಳ್ಕೊಬೇಕು, ಕೆಲವೊಂದನ್ನ ಮಾಡಿ ತಿಳ್ಕೊಬೇಕು. ಕೇಳಿ ಮಾಡಿ ಅನುಭವಿಸಿದಾಗ ಮಾತ್ರ ನಮಗೆ ಫೀಲ್ ಆಗುತ್ತೆ. ಇಷ್ಟ ಆದ್ರೂ ಸಾಕಾಗಲ್ಲ. ಪತ್ರಿಜಿ ಗುರುಗಳು ಹೇಳ್ತಾರೆ, ಕೇಳಿರಿ, ಅನುಭವಿಸ್ರಿ, ಹೇಳಿರಿ ಅಂತ ಹೇಳ್ಬಿಟ್ಟು ತಗೊಂಡದ್ದನ್ನ ಪ್ರಚಾರ ಮಾಡ್ಬೇಕಾಗುತ್ತೆ. ಅದಕ್ಕೆ ಇಷ್ಟೆಲ್ಲಾ ಕೆಲಸಗಳನ್ನ ನಾವು ಮಾಡೋಣ ಸ್ನೇಹಿತರೆ. ಎಲ್ಲರೂ ಇದರಲ್ಲಿ
ಸ್ವ ಇಚ್ಛೆಯಿಂದ ಮನಸಾರೆ ಎಲ್ಲರೂ 100% ಇನ್ವಾಲ್ವ್ ಆಗ್ತೀರಿ ಅಂತೇಳಿ ನಾನು ನಂಬಿದ್ದೀನಿ. ಇಲ್ಲಿ ಏನು ಇನ್ಸ್ಟ್ರಕ್ಷನ್ ಬರುತ್ತೆ ನಿಮಗೆ, ಆದೇಶಗಳು ಬರ್ತವೆ, ಅನ್ಮ್ಯೂಟ್ ಮಾಡ್ಕೊಳ್ಳೋದು, ಮಾತಾಡೋದು, ಹ್ಯಾಂಡ್ ರೈಸ್ ಮಾಡೋದು, ಆಮ್ಯಾಕೆ ಗ್ರಾಟಿಟ್ಯೂಡ್ ಕೊಡ್ತಕ್ಕಂಥದ್ದು, ಕೃತಜ್ಞತೆಯನ್ನು ಕೊಡ್ತಾ ಇರೋಣ. ನಾವೆಷ್ಟು ಕೃತಜ್ಞತೆ ಕೊಡ್ತೀವಿ ಅಷ್ಟು ನಮಗೆ ಭಗವಂತ ನಮಗೆ ಹೊಸ ಹೊಸ ವಿಷಯಗಳನ್ನ ಕೊಡ್ಲಿಕ್ಕೆ ವೇದಿಕೆಯನ್ನು ರೆಡಿ ಮಾಡ್ತಾರೆ. ಅಂತಂತ ಮಾಸ್ಟರ್ಸ್ ಕರ್ಕೊಂಡ್ಬರ್ತಾರೆ. ನಿಜಕ್ಕೂ ಹೇಳ್ಬೇಕಂದ್ರೆ ಮಧ್ಯಾಹ್ನದ ಸೆಷನ್ 3 ಗಂಟೆಯಿಂದ ಏನೋ 21 ದಿನಗಳ ಕಾರ್ಯ ನಡೀತಾ ಇತ್ತಲ್ಲ, ಅಲ್ಲಿ ಆ ಗೀತಾ ನಾಯಕ್ ನಟ್ಟಿ ಮೇಡಮ್ ಎಂತೆಂತ ಮಾಸ್ಟರ್ ಕರ್ಕೊಂಡ್ಬರ್ತಾರೆ ಅಮ್ಮ. ನಿಜಕ್ಕೂ ಅಮೇಝಿಂಗ್. ಆ ಎಮ್ಮಗೆ ಹೆಡ್ಸಪ್ ಹೇಳಲೇಬೇಕು. ಅಷ್ಟ ಅಂತ ದಿವ್ಯ ಜ್ಞಾನ ಇರ್ತಕ್ಕಂತ ಮಾಸ್ಟರ್ಸ್ ಕರ್ಸ್ಕೊಂಡ್ ನಮ್ಗೆ ಜ್ಞಾನ ಕೊಡಿಸ್ತಾ ಇದೆ ಅಮ್ಮ. ಅದೇ ರೀತಿ ನಿಜಕ್ಕೂ ಕೂಡ ನೈಟ್ ಕ್ಲಾಸ್ ನಡೀತಕ್ಕಂತ 41 ದಿನದ ಮಂಡಲ ಕಾರ್ಯ ನಡೀತಾ ಇತ್ತಲ್ಲ, ರೇವತಿ ಮೇಡಮ್ ಮತ್ತು ಅವ್ರ ಟೀಮ್ ಅದ್ಭುತ. ಅವ್ರಿಗೆ ಕೂಡ ಥ್ಯಾಂಕ್ಸ್. ಯಾಕಂದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ನಡೆಸ್ತಾ ಇದಾರೆ ಕ್ಲಾಸ್ ಅವರು. ವಾವ್. ಯಾಕಂದ್ರೆ ಅವ್ರು ಅದಕ್ಕೆ ಹೇಳ್ತಾರೆ, ಜ್ಞಾನವಂತರು ವಿದ್ಯಾವಂತರಾಗಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಮಾತಿನಲ್ಲಿ ಏರಿಳಿತ ಇರುತ್ತೆ, ಅಂದ್ರೆ ಫಾರ್ಮಾಲಿಟಿ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ತರದ ವ್ಯವಸ್ಥೆ ಇರಲ್ಲ, ಡಿಫ್ರೆಂಟ್ ಇರುತ್ತೆ ನಮ್ದು ಎಲ್ಲ. ಯಾಕಂದ್ರೆ ನಾವು ಕಚ್ಚಾದಲ್ಲಿ ಬಂದವರು. ಬಟ್ ರೇವಂತಿ ಮೇಡಮ್ ಅವ್ರದ್ದು ಹಂಗಲ್ಲ, ಫಾರ್ಮಾಲಿಟಿ ಪರ್ಫೆಕ್ಟ್. ಅಂದ್ರೆ ಅದೇನ್ ಹೇಳ್ಬೇಕು ಅಂತಂದ್ರೆ ನನಗೆ ವರ್ಡ್ ಬರ್ತಾ ಇಲ್ಲ. ಅಂದ್ರೆ ಲೀಗಲ್, ಅಂದ್ರೆ ಕಾನೂನುಬದ್ಧ ಅಂತಂದು ಹೇಳಿದ್ರೆ ಅದು ಸಮಂಜಸ ಏನೋ ಗೊತ್ತಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರಂತ. ಅದಕ್ಕೆ ಅವ್ರಿಗೂ ಕೂಡ ಅವ್ರ ಟೀಮ್ಗೂ ಕೂಡ ಧನ್ಯವಾದಗಳು. ಜೊತೆಗೆ ಮಾಸ್ಟರ್ಸ್ ಮುಂದುವರೆದು ಒಂದಿಷ್ಟು ಪಿರಮಿಡ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ ಭತ್ರಿಜಿ ಗುರುಗಳ ಉದ್ದೇಶ ಇಷ್ಟೇ, ಧ್ಯಾನ ಜಗತ್ತು, ಇಡೀ ಜಗತ್ತೇ ಧ್ಯಾನ ಜಗತ್ತಾಗಬೇಕು ಮತ್ತು ಜ್ಞಾನ ಜಗತ್ತು, ಎಲ್ಲರೂ ಜ್ಞಾನವಂತರ ತಗೊಳ್ರಿ. ಪಿರಮಿಡ್ ಜಗತ್ತು, ಪಿರಮಿಡ್ ಜಗತ್ತಾಗಬೇಕು ಅಂತ ಹೇಳ್ಬಿಟ್ಟು, ಹೌದ್ರಾ? ಜೊತೆಗೆ ಶಾಕಾಹಾರ ಜಗತ್ತು ಅಂತೇಳಿ, ಶಾಕಾಹಾರ ಜಗತ್ತು, ಪಿರಮಿಡ್ ಜಗತ್ತು, ಧ್ಯಾನದಿಂದ ಜ್ಞಾನ ಜಗತ್ತಾಗಬೇಕು ಅಂತ ಹೇಳಿ, ಇವು ಮೂರು ಭತ್ರಿಜಿ ಗುರುಗಳ ಕನಸು. ಅದನ್ನೇ ಮಾಡಿದ್ರು ಅವ್ರ ಜೀವಿತ ಇರುವವರಿಗೂ ಅದೇ ಕೆಲಸ ಮಾಡಿದ್ರು. ಹಾಗಾಗ್ಬಿಟ್ಟು ಆಲ್ಮೋಸ್ಟ್ ಆಗಿ ಸುಮಾರು ಕಡೆ ಆ ಕೆಲಸ ಆಗಿದೆ, ಇನ್ನೂ ಆಗ್ಬೇಕಾಗಿದೆ. ಆಗಿದ್ದು ಸ್ವಲ್ಪ, ಆಗ್ಬೇಕಾಗಿದ್ದು ಬಹಳ ಇದೆ. ಅದು ಎಲ್ಲದೂ ಯಾರ ಕಡೆಯಿಂದ ಆಗ್ಬೇಕಾಗಿದೆ? ನಿಮ್ಮೆಲ್ಲರ ಕಡೆಯಿಂದ ಆಗ್ಬೇಕಾಗಿದೆ ಸ್ನೇಹಿತರೆ. ಅದಕ್ಕೆ ತಾವೆಲ್ಲರೂ ಕೂಡ ಪಿರಮಿಡ್ ಗಳನ್ನ ಬಳಕೆ ಮಾಡ್ರಿ, ಅದ್ರ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ರಿ. ಇನ್ನು ನಿಮ್ಗೆ ಅದ್ಭುತ ಕಾಸ್ಮಿಕ್ ಎನರ್ಜಿ ನಿಮ್ಮಲ್ಲಿ ಕ್ರೋಢೀಕರಣ ಸಂಗ್ರಹ ಆಗತ್ತೆ. ಅದರಿಂದ ಹೊಸ ವಿಚಾರಗಳು ಸ್ಟಾರ್ಟ್ ಆಗ್ತವೆ. ನಿಮ್ಮ ಮೆದುಳು ಸ್ಟ್ರಾಂಗ್ ಆಯ್ತು ಅಂತಂದ್ರೆ ಮನಸ್ಸು ಕೂಡ ಸ್ಟ್ರಾಂಗ್ ಆಗತ್ತೆ. ಮನಸ್ಸು ಸ್ಟ್ರಾಂಗ್ ಆದಾಗ ನೀವು ನಿಮ್ಮಲ್ಲಿ ಮನೆಯಲ್ಲಿ ಬರ್ತಕ್ಕಂತ ಗಲಾಟೆ, ಏನು ಏರುಪೇರು, ಲಾಸು ಯಾವ ಕೂಡ ಲೆಕ್ಕಕ್ಕೆ ಬರಲ್ಲ. ಬಿಟ್ಟು ಅದೆಲ್ಲ ಆಗಿದೆ, ಇವತ್ತು ಆಗಿದೆ ಅಷ್ಟೇ. ಏನ್ ಕತ್ಲಾಗಿದೆ, ಬೆಳಗ್ಗೆ ಬೆಳಕು ಬಂದೇ ಬರುತ್ತೆ. ಸರಳ ಲೆಕ್ಕಕ್ಕೆ ಬಂದ್ಬಿಡ್ತೀರಾ ನೀವು. ಆ ಧ್ಯಾನ ಮಾಡೋದ್ರಿಂದ ಆ ಕಾಸ್ಮಿಕ್ ಎನರ್ಜಿ ನಿಮ್ಮಲ್ಲಿ ಸ್ಟೋರ್ ಆಗ್ಬೇಕು. ಸರ್ ನಾವು ಮಾಡ್ತಾ ಇದೀವಿ, ಡೈಲಿ ಧ್ಯಾನ ಮಾಡ್ತಾ ಇದೀವಿ, ನಮ್ಗೇನು ಆಗ್ತಾ ಇಲ್ಲ. ಕೆಲವೊಂದು ನಮ್ಮ ಪೂರ್ವ ಜನ್ಮದ ಕರ್ಮಗಳು ಕಳೆದೇ ಇದ್ದಾಗ ಸ್ವಲ್ಪ ಲೇಟ್ ಆಗ್ಬಹುದು. ಹಂಗಂತ ಆಗದೇ ಇಲ್ಲ ಅಂತ ಹೇಳ್ಬಾರ್ದ್ರಿ. ಎಲ್ಲರಿಗೂ ಆಗಿದೆ ಅಂತಂದ್ರೆ ನಮ್ಗೆ ಯಾಕಾಗಲ್ಲ? ಹಾಗೆ ಆಗುತ್ತೆ, ಸ್ವಲ್ಪ ಲೇಟ್ ಆಗಿ ಆಗ್ಬೋದು ಅಷ್ಟೇ. ರಾಮಾಯಣ ಬರೆದಂತ ಯಾರು? ವಾಲ್ಮೀಕಿ ಅವರ ಒಂದು ಬಗ್ಗೆ ತಿಳ್ಕೊಳ್ರಿ ನೋಡೋಣ. ಎಂತ ವ್ಯಕ್ತಿ, ಕಠೋರ, ಕ್ರೂರಿ, ಕಟುಕ ಅಂತ ಹೇಳ್ಬೋದು. ಅಂತ ವ್ಯಕ್ತಿ ಧ್ಯಾನ, ಅದು ತಪಸ್ ಮಾಡಿದ್ರು. ಆ ಧ್ಯಾನದಿಂದನೇ ಇವತ್ತು ಸಂಪೂರ್ಣ ಟೋಟಲ್ ಹಿಂಗಿದ್ದು ಹಿಂಗಾಯ್ತು ಅಂತ ಹೇಳ್ತಾರಲ್ಲ, ಹಂಗೆ ಆ ತರ ಪರಿವರ್ತನೆ ಆಗಿದಾರ ಅಂತಂದ್ರೆ ಹಂಗಂತ ನಾವೇನ್ ಕೊಲೆ ಮಾಡಿದಾವ ಯಾರನ್ನಾದ್ರು? ಇಲ್ಲ. ನಮ್ಗೆ ಯಾಕಾಗಲ್ಲ? ಹಾಗೆ ಆಗುತ್ತೆ, ಒಂದಿನ ಲೇಟ್ ಆಗ್ಬೋದು. ಅದಕ್ಕೆ ಧ್ಯಾನದಿಂದ ನಿಮಗೆ ಅದೆಲ್ಲದೂ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಆ ಧ್ಯಾನ ಇನ್ನೂ ಬೇಗ ಆಗ್ಬೇಕು ಅಂತಂದ್ರೆ ಆ ಪಿರಮಿಡ್ ಸೇಪ್ ಏನ್ ರೆಡಿ ಮಾಡಿದಾರಲ್ಲ, ಯಾಕಂದ್ರೆ ಈಜಿಪ್ಟಿಯನ್ ಪಿರಮಿಡ್ ಗಳ ಕೆಳಗಡೆ ಡೆಡ್ ಬಾಡೀಸ್, ಅಂದ್ರೆ ಮಾಮಿಸ್ ಅಂತ ಹೇಳ್ತಾ ಇರೋದು ಇಂಗ್ಲಿಷ್ ಪದದಲ್ಲಿ, ಅವುಗಳನ್ನ ಎಷ್ಟೋ ವರ್ಷಗಳ ಈ ಕಾಲ ಇಟ್ಟರು ಕೂಡ ಅವು ಕೆಟ್ಟಿಲ್ಲ ಅಂತಂದ್ರೆ ಅದ್ ಹೆಂಗ್ ಸಾಧ್ಯ? ಆ ವಿಶ್ವ ಚೈತನ್ಯ ಶಕ್ತಿ ಅಲ್ಲಿ ಕ್ರೋಢೀಕರಣ ಮಾಡಿ ಕೆಲಸ ಮಾಡಿದೆ. ಅದಕ್ಕೆ ಇನ್ನೂ ಈಸಿಯಾಗಿ ಹೇಳ್ಬೇಕು ಅಂತಂದ್ರೆ, ಸ್ಕೂಲಲ್ಲಿ ನೀವೆಲ್ಲ ಬೂತ್ ಕನ್ನಡಿ ಹಿಡಿದು ಪೇಪರ್ಗೆ 1-2 ನಿಮಿಷ ಕಾನ್ಸ್ಟೆಂಟ್ ಆಗಿ ಹಿಡಿದಾಗ ಅದು ಕ್ರೋಢೀಕರಣಗೊಂಡು ಸೂರ್ಯನ ಕಿರಣಗಳು ಪೇಪರ್ ಬೆಂಕಿ ಹೆಚ್ಚಿ ಉರಿತಾ ಇತ್ತು ಹತ್ತಿ, ಅಲ್ಲಿ ಕಡ್ಡಿ ಕೆರೆದಿಲ್ಲ, ಏನಿಲ್ಲ. ಅದೇಂಗ್ ಸಾಧ್ಯ? ದಟ್ ಇಸ್ ಸೈನ್ಸ್ ಅಂತ ಹೇಳ್ತಿರಲ್ಲ. ಹಂಗೇನೆ ಈ ಒಂದು ಪಿರಮಿಡ್ ಸೇಪ್ ಏನ್ ರೆಡಿ ಮಾಡ್ತಾರಲ್ಲ, ಅದರಲ್ಲಿ ವಿಶೇಷವಾಗಿ ನಮ್ಮ ಫೌಂಡೇಶನ್ ಸಿಗ್ತಕ್ಕಂಥ 2x2, ಅದ್ರ ಕೆಳಗಡೆ ಕುಂತಾಗ ಆ ಎಲ್ಲ ಕಾಸ್ಮಿಕ್ ಎನರ್ಜಿನ ನಿಮ್ಗೆ ಮೇಲ್ಗಡೆ ಕ್ರೋಢೀಕರಣ ಕೊಡುತ್ತೆ. ಅದು ಬಂದಾಗ ನಿಮ್ಮಲ್ಲಿ ಆ ಚೈತನ್ಯ ಉತ್ಪತ್ತಿಯಾಗಿ ನೀವು ಆಟೋಮೆಟಿಕ್ ನಿಮ್ಮ ಇಡೀ ಹೋಲ್ ಬಾಡಿ, ನಿಮ್ಮ ಮನಸ್ಸು, ದೇಹ ಎಲ್ಲದೂ ಕೂಡ ಚೈತನ್ಯಮಯವಾಗುತ್ತೆ. ಅದಕ್ಕೆ ಇನ್ನೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಏನಂತಂದ್ರೆ ಕ್ರಿಸ್ಟಲ್ ಗಳನ್ನ ಯಾಡ್ ಮಾಡಿದ್ದಾರೆ. ಕ್ರಿಸ್ಟಲ್ ಏನ್ ಹಂಗಾರೆ? ಈ ಪ್ರಪಂಚದ ಭೂಮಿ ಮೇಲೆ ಇರ್ತಕ್ಕಂಥ ಅದು ಒಂದು ವಿಶೇಷ ಹರಳುಗಳು, ಹೌದಾ? ಅವು ಕೂಡ ಸುಮ್ಮನೆ ಆಗಿಲ್ಲ. ಅವು ಈ ಭೂಮಿಯ ಒಂದು ಪರಿವರ್ತನೆ ಆಗ್ತಾ ಬಂದಂಗೆ ಸೃಷ್ಟಿಯಾಗಿರ್ತಕ್ಕಂಥ ಕ್ರಿಸ್ಟಲ್ಗಳು. ಆ ಕ್ರಿಸ್ಟಲ್ಗಳನ್ನ
ಮ್ಯಾನುಫ್ಯಾಕ್ಚರ್ ಮಾಡಿ, ಅಂದ್ರೆ ಅವನ್ನ ಮತ್ತು ಸ್ಟಡಿ ಮಾಡ್ಬಿಟ್ಟು ಒಂದಕ್ಕೆ ಏನೇನೆಲ್ಲ ಯಾರ್ಡ್ ಮಾಡಿದಾಗ ಅದು ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಅದಕ್ಕೆ ಯಾರ್ಡ್ ಮಾಡಿ ಆ ಕ್ರಿಸ್ಟಲ್ಗಳನ್ನ ರೆಡಿ ಮಾಡಿದ್ರೆ ಅಂತಹ 9 ಕ್ರಿಸ್ಟಲ್ಗಳನ್ನ ಒಂದೇ ಪಿರಮಿಡ್ಗೆ ಹಾಕಿಬಿಟ್ಟು 2x2ಗೆ ಅದ್ರಲ್ಲಿ ಫಿಕ್ಸ್ ಮಾಡಿ ಅದನ್ನ ನಮಗೆ ಕೆಳಗಡೆ ಕುತ್ಕೊಂಡು ಮೆಡಿಟೇಷನ್ ಮಾಡ್ಲಿಕ್ಕೆ ಸಿಗ್ತಾ ಇದಾವೆ. ಆದ್ರಿಂದ ಎಲ್ರು ಕೂಡ ಅದನ್ನ ತಗೊಂಡು ಕೆಳಗಡೆ ಕುತ್ಕೊಂಡು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿ. ಎಷ್ಟು ಪರಿವರ್ತನೆ ಆಗಕ್ ಸ್ಟಾರ್ಟ್ ಆಗುತ್ತೆ ನಿಮ್ ಲೈಫ್ ನಲ್ಲಿ ಅಂತಂದ್ರೆ, ನಾನು ಅನ್ಕೊಂಡಂಗೆ ನಿಮಗೆ ಸುಭಿಕ್ಷಾ ಕಾಲ ಅಂತ ಹೇಳ್ತಾರಲ್ಲ, ಆ ಕಾಲ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಆಲೋಚನೆಗಳು ಫಸ್ಟ್ ಮನಸ್ಸಿನಲ್ಲಿ ಆಲೋಚನೆಗಳು ಚೇಂಜ್ ಆಗ್ಬೇಕಾಗಿದೆ. ಯಾಕಂದ್ರೆ ನೆಗೆಟಿವ್ ಗಳನ್ನ ನೋಡಿ ನೋಡಿ ಕೇಳಿ ಕೇಳಿ ಅದಕ್ಕೆ ಹೋಗ್ಬಿಡ್ತೇವೆ ನಾವು. ಮತ್ತು ಇಲ್ಲ, ಹೊಳೆ ಹರಿಬೇಕಾದ್ರೆ, ಬೆಟ್ಟದಿಂದ ಬಂದು ಹೊಳೆ ಹರಿಬೇಕಾದ್ರೆ ಎಷ್ಟು ಕೊಳಚೆ ಬರಲಿ ಎಲ್ಲ ಕೊಚ್ಚಿ ಮತ್ತು ಶುದ್ಧ ಹೊಳೆನೆ ಮಾಡಿಬಿಡುತ್ತೆ. ಹಂಗೆ ಆ ಕಾಸ್ಮಿಕ್ ಎನರ್ಜಿ ನಮ್ಮನ್ನ ಎಲ್ಲ ಶುದ್ಧ ಮಾಡ್ಬಿಡುತ್ತೆ. ಅದಕ್ಕೆ ನಿಮ್ಮ ಆಲೋಚನೆ ಕೂಡ ಬದಲಾವಣೆ ಆಗುತ್ತೆ, ದೇಹ ಶುದ್ಧಿ ಆಗುತ್ತೆ, ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕಾಯಿಲೆಗಳು ದೂರ ಆಗ್ತವೆ. ಆ ನಂತರ ನೀವು ಪರಿವರ್ತನೆ ಸ್ಟಾರ್ಟ್ ಆಗ್ತೀರಾ. ಹೆಂಗೆ? ನಿಮ್ಮಲ್ಲಿ ಜ್ಞಾನ ಸಂಪಾದನೆ ಸ್ಟಾರ್ಟ್ ಆಗುತ್ತೆ. ಆ ಜ್ಞಾನ ನಿಮ್ಮಲ್ಲಿ ಅಳವಡಿಸ್ಕೊಳ್ತೀರಾ, ಶುದ್ಧತೆ ಬರುತ್ತೆ, ಪಕ್ವತೆ ಬರುತ್ತೆ. ಪಕ್ವತೆ ಬಂದಾಗ ನೀವು ಯಾರಿಗಾದ್ರೂ ನೋಡಿದಾಗ ಹೇಳ್ಬೇಕು ಅನ್ಸುತ್ತೆ, ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಮಾತಿನಲ್ಲೇ ಟೋಟಲ್ ಚೇಂಜ್ ಆಗುತ್ತೆ. ನಿಮ್ಮ ಮಾತುಗಳನ್ನ ಕೇಳಿದ್ರೆ ಒಂಥರ ಖುಷಿ ಆಗುತ್ತೆ, ಆನಂದ ಆಗುತ್ತೆ. ನಿಮ್ಮ ಮಾತಿನಲ್ಲಿ ಏನೋ ಒಂದು ವಿಶೇಷತೆ ಐತಿ ಅಂತ ಅನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಹೌದಾ? ಅವಾಗ ನಿಮ್ ಪ್ರಸಾರ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ನಾವು ಕ್ಲೀನ್ ಆಗ್ಬೇಕಾಗುತ್ತೆ. ಪಾತ್ರೆ ಶುದ್ಧ ಮಾಡದೆ ಅಡಿಗೆ ಮಾಡಿದ್ರೆ ಕೊಳೆನೆ ತಿಂದಂಗ ಅಂತಾರಲ್ಲ, ಹಂಗೆ ನಾವು ದೇಹ ಆತ್ಮ ಎಲ್ಲ ತನು ಶುದ್ಧ, ಮನ ಶುದ್ಧ, ಬಸವಣ್ಣರು ಹೇಳಿದ ನೋಡು ತ್ರಿವಿಧ ಶುದ್ಧ ಅಂತ ಹೇಳ್ತಾರಲ್ಲ, ಹಂಗ ತ್ರಿವಿಧ ಶುದ್ಧ ಮಾಡ್ಕೋಬೇಕು ಅಂತೇಳಿ ಪ್ರತಿದಿನ 21 ದಿವಸ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಭಗವಂತ, ನಾನು ತ್ರಿವಿಧ ಶುದ್ಧನಾಗಿದ್ದೇನೆ, ನಾನು ತ್ರಿವಿಧ ಶುದ್ಧನಾಗಿದ್ದೇನೆ. ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಮಲ್ಕೋಕಾರ, ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಮಲ್ಕೋಕಾರ, ಈ ತರ ಅನ್ಕೊಂತ ಬರ್ರಿ. ಯೂನಿವರ್ಸ್ ಅದಕ್ಕೆ ನಿಮಗೆ ಲಿಂಕ್ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನೇನ್ ಕೊಡ್ಬೇಕು ಅದು ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಈ ಕೆಲಸ ತಾವೆಲ್ಲರೂ ಮಾಡ್ತೀರಾ, ತ್ರಿವಿಧ ಶುದ್ಧರಾಗ್ತೀರಾ, ಈ ಲೋಕಕ್ಕೆ ಒಳ್ಳೆ ಸಂದೇಶ ಕೊಡುವಂತರ ಆಗ್ತೀರಾ ಅಂತ ಹೇಳಿ ನಾನು ಹೇಳ್ತಾ, ಇವತ್ತು ನನ್ನ ಕೆಲವು ತೊದಲು ಮಾತುಗಳನ್ನ ಹೇಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ನನ್ನ ಮಾತಿಗೆ ಅಂತಿಮ ವಿರಾಮ ನೀಡ್ತಾ ಇದ್ದೀನಿ. ಧನ್ಯವಾದಗಳು ಗುರುಜಿ, ಎಲ್ಲರಿಗೂ ಕೂಡ ಧನ್ಯವಾದಗಳು.